ವರ್ಣಾಶ್ರಮ ಬಿಟ್ಟು ನೀವು ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ. ಶುದ್ಧರ ಬಗ್ಗೆ ಅಸ್ಪೃಶ್ಯರ ಬಗ್ಗೆ ಒಳ್ಳೆ ನಿಮ್ಮನ್ನು ಕಾಳಜಿಯೋದು ಇಲ್ಲ ಅಂತಲ್ಲ. ಈ ನಿಮ್ಮ ಹಿಂದಿನ ಶ್ರೀಗಳು ಸಾಕಷ್ಟು ಪ್ರಯತ್ನ ಮಾಡಿ ಮೇಲ್ಜಾತಿ ಜಾತಿನ ಅಂತರ ಕಡಿಮೆ ಮಾಡೋ ಪ್ರಯತ್ನ ಮಾಡಿದರು. ಆದರೂ ಎಷ್ಟು ಪ್ರಾಮಾಣಿಕವಾಗಿ ಬೇರೆ ವಿಷಯ, ಅದು ಚರ್ಚೆ ಮಾಡೋ ವಿಷಯ ಅಲ್ಲ. ಆದರೆ ಮಾಡಿದ್ದೇನು ಸುಳ್ಳಲ್ಲ, ಪ್ರಯತ್ನಂತೆ ಮಾಡಿದ್ದು ಸತ್ಯದ ಇಲ್ಲ ಅಂತಲ್ಲ. ಆದರೆ ಇವತ್ತು ಕೇವಲ ಹಿಂದೂಗಳಪ್ಪ ಅಂದ್ರೆ ಮೇಲ್ವರ್ಣೀಯ ಜನ್ಯ ಜಾತಿಗಳವ್ರು ಮಾತ್ರ ಅಲ್ಲ, ಇಡೀ ಕೆಳವರ್ಣೀಯರಿರಲಿ ಏನೂ ಇರಲಿ ಎಸ್ಪೆಷಲಿ ಎಲ್ಲರೂ ಹಿಂದೂಗಳವರು ಅಂತ ತಿಳ್ಕೊಳ್ಳೋದು, ಎಲ್ಲರೂ ವಿಶ್ವಾಸ ತೊಗೊಂಡು ಹೋಗೋದು ಹೊರಟ್ರೆ ಸಹಜವಾಗಿ ವಿಶ್ವಾಸ ಮೂಡ್ತದೆ. ಸಿದ್ದರಾಮಯ್ಯನಲ್ಲಿ ಒಂದು ಸಂಶಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ನೀರಲ್ಲಿ ಕಪ್ಪಿ ನೀರು ಕುಡಿದ್ರೆ ಬಂತು, ಕುಡಿಲಿಕ್ಕೆ ಬಂದರು ಕುಡೋದಪ್ಪ ಅಂತ ಆರೋಪ ಬರ್ತದೆ. ಹಾಗೆ ನೀವು ದೊಡ್ಡ ಸ್ಥಾನದಲ್ಲಿದ್ದಂಥವ್ರು ಇಬ್ಬರು ಹಂಗೆ ಮಾತಾಡಿದ ತಪ್ಪ. ಆದ್ರೆ ಇಬ್ಬರಲ್ಲಿ ಒಂದು ಕಳಕಳಿ ಏನು ಬೇಕಾಗ್ಯದಪ್ಪ ಇವತ್ತಂದ್ರೆ ಹಿಂದೂಸ್ತಾನರೇನ್ರಿ, ಭಾರತರೇನ್ರಿ, ಇಂಡಿಯಾರೇನ್ರಿ, ಇಲ್ಲಿಯ ಪ್ರತಿಯೊಬ್ಬ ನಾಗರಿಕರು ಸಮಾನವಾಗಿ ಬದುಕುವಂಥ ವ್ಯವಸ್ಥೆಯಲ್ಲಿ ಬರಬೇಕಾಗ್ಯದ. ಆರ್ಥಿಕವಾಗಿ ಸಾಮಾಜಿಕವಾಗಿ ಭಿನ್ನದು ನಮ್ಮಲ್ಲಿ ಅಂತಲ್ಲ. ಯಾವುದೋ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಒಬ್ಬ ಕೆಳವರ್ಣೀಯ ಜನ್ಯ ಜಾತಿಯ ಮನುಷ್ಯ ಇವತ್ತು ಬಾಡಿಗೆ ಸಹಿತ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನ ಸಿಟಿಗಳಲ್ಲಿ. ಹೀಗಿದ್ದಾಗ ಇನ್ನು ಹಳ್ಳಿಗಳ ಪರಿಸ್ಥಿತಿ ಏನಿರಬಾರ್ದು, ಇದನ್ನು ಸಹಿತ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಈ ನಾಡನ್ನು ಕಟ್ಟುವಲ್ಲ ಕೇವಲ ಮುಖ್ಯಮಂತ್ರಿ ಅಷ್ಟಲ್ಲ, ತಮ್ಮಂಥ ಶ್ರೀಗಳ ಮಾತು, ನಿಮ್ಮ ಸಲಹೆ ಸೂಚನೆ ಸಹಿತ ಅವಷ್ಟು ಪ್ರಭಾವಿ ಆಗಿರ್ತಾವೆ. ಒಬ್ಬರೊಬ್ಬರು ಟೀಕಾ ಮಾಡೋದ್ರಿಂದಲೂ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಇಡೀ ಒಂದು ಈ ದೇಶವನ್ನು ಕಟ್ಟುವಲ್ಲ, ಒಂದು ವೈಜ್ಞಾನಿಕವಾಗಿ ಕಟ್ಟುವಲ್ಲ, ವೈಜ್ಞಾನಿಕ ಟೆಂಪರ್ ಬೆಳೆಯುವಂಗೆ, ಎಲ್ಲರಿಗೂ ಎಜುಕೇಷನ್ ಸಿಗುವಂಗೆ, ಎಲ್ಲರಿಗೂ ಆರೋಗ್ಯ ಸಿಗುವಂತಹ ಒಂದು ವ್ಯವಸ್ಥೆ ಮಾಡೋ ವಿಷಯಲ್ಲೇ ನಮ್ಮ ಸಂವಿಧಾನ ಸರಿಯಾಗಿದೆ. ಆ ದಿಶೆಯಲ್ಲಿ ಹೋದ್ರೆ ಸಾಕು, ಅದನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಸಂವಿಧಾನ ಪ್ರಕಾರ ನಾವು ಹೊರಡ್ರೆ ಸಾಕು, ಎಲ್ಲ ಸರಿ ಆಗ್ತದೆ. ಇದನ್ನ ಎಲ್ಲರೂ ಮಾಡಬೇಕಾಗಿದೆ. ಮೇಲ್ವರ್ಣೀಯ ಜನ ಜಾತಿಗಳಾಗಿರ್ಬೋದು, ಅಸ್ಪೃಶ್ಯರಲ್ಲಿ ಭಾವದ ಪ್ರಶ್ನೆ ಇಲ್ಲ, ಅವ್ರ ಧ್ವನಿನೇ ಇಲ್ಲ. ಈಗಷ್ಟೇನೋ ಅಲ್ಲಷ್ಟು ನೌಕರಿ ಮಾಡಿ ಇದು ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ತೋರಿಸೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅನ್ನೋದನ್ನು ವಿಚಾರ ಮಾಡಿದಾಗ ಇಲ್ಲೇ ಯಾರಾದರೂ ಹೇಳ್ಬೋದು, ಹೌದಪ್ಪ ಮೇಲ್ವರ್ಣೀಯ ಜನ ಜಾತಿಗಳ ಪ್ರಧಾನಿ ಇದ್ದಾರೆ, ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಇನ್ನೊಂದು ಪೋಸ್ಟ್ಗಳಲ್ಲಿ ಹೆಡ್ ಪೋಸ್ಟ್ಗಳಿದ್ದಾರೆ. ಇಲ್ಲಿ ಜಾತಿ ವ್ಯವಸ್ಥೆ ನಮ್ಮನ್ನು ಆಳ್ತಾ ಇದೆ ಅನ್ನೋದು ಅಷ್ಟು ಸತ್ಯದ ಅಂತೇಳಿ ಕಂಡು ಬರ್ತದೆ. ಏನೂ ಇರಲಿ, ಸಂವಿಧಾನ ಬದಲಿಸಬೇಕೆಂದು ಹೇಳೇ ಇಲ್ಲ ಅನ್ನುವಂಥ ಮಾತು ಮಾತ್ರ ನಮ್ಮ ಶ್ರೀಗಳು ಹೇಳಿದ್ದು ಭಾಳ ಸಂತೋಷ ವಿಷಯ. ಸಂವಿಧಾನ ಬಗ್ಗೆ ಅವ್ರಿಗೆ ಗೌರವದ ನಾವು ಭಾವಿಸ್ತೇವೆ. ಮತ್ತು ಯಾಕೆಂದರೆ ಸಂವಿಧಾನಕ್ಕಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ಸಂವಿಧಾನ ಸಮಾನತೆ ಒಂದು ಪ್ರತೀಕ, ಅದು ಯಾರಿಗೇ ಆದರೂ ಅದು ನಾವೆಲ್ಲರೂ ಪಾಲಿಸ್ಕೊಳ್ಳೋದ್ರೆ ನಮ್ಮಲ್ಲಿ ತಿಕ್ಕಾಟ, ಜಗಳ ಅಥವಾ ಒಂದು ಟೀಕೆ ಟಿಪ್ಪಣಿ ಬರುವುದಿಲ್ಲ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.